ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನನಗಂತೂ ತುಂಬಾ ಸ್ಪೆಷಲ್ ಹಾಗೂ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವತ್ತು ನಾನು ನನ್ನ ಪುಟ್ಟ ಕಂದಮ್ಮನ ಫೋಟೋಶೂಟನ್ನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇವತ್ತಿನ ಫೋಟೋಶೂಟ್ ಯಾವ ರೀತಿ ಒಂದು ಮ್ಯಾಜಿಕಲ್ ಮೂಮೆಂಟ್ ಆಗಿ ಟರ್ನ್ಔಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಕೊನೆವರೆಗೂ ವಿಡಿಯೋ ನೋಡ್ತಾ ಹೋಗಿ. ನಿಮ್ಮ ಮನೆಯಲ್ಲೂ ಪುಟ್ಟ ಕಂದಮ್ಮಗಳಿದ್ದರೆ ಈ ಒಂದು ಫೋಟೋಶೂಟ್ ಥೀಮ್ ಏನಿದೆ ಇದು ನಿಮಗೂ ಸಹ ತುಂಬಾ ಇಷ್ಟ ಆಗ್ಬೋದು. ನೀವು ಸಹ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ತುಂಬಾ ಕ್ರಿಯೇಟಿವ್ ಅನಿಸುತ್ತೆ ಆ್ಯಂಡ್ ಲಿಟಲ್ ಫನ್ ಸಹ ಇರುತ್ತೆ ಹಾಗೂ ಒಂದು ಬ್ಯೂಟಿಫುಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡ್ಬೋದು ಹಾಗೂ ಮೆಮೊರಿಯಾಗೂ ಸಹ ಉಳಿದೋಗುತ್ತೆ. ಸೊ ಟ್ರೈ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋಲಿ ನಾನು ಸೆಲೆಕ್ಟ್ ಮಾಡಿರುವಂತಹ ಫೋಟೋಶೂಟ್ ಥೀಮ್ ಏನು ಅಂತಂದರೆ ಕಾರ್ ಥೀಮ್ ಆಗಿರುತ್ತೆ. ಈ ಒಂದು ಕಾರಲ್ಲಿ ನನ್ನ ಪುಟ್ಟ ಕಂದಮ್ಮ ಹೇಗೆ ಡ್ರೈವಿಂಗ್ ಮಾಡುತ್ತೆ ಅನ್ನೋದೆಲ್ಲ ನೀವು ನೋಡಲಿಕ್ಕಿದ್ದೀರಾ. ಹಾಗೆ ಈ ಒಂದು ಫೋಟೋ ಥೀಮ್ ಏನಿದೆ ಇದನ್ನು ನಾನು ಗೂಗಲಲ್ಲಿ ಸಮ್ವೇರ್ ನೋಡಿದ್ದೆ ಆ್ಯಂಡ್ ಟ್ರೈ ಮಾಡಿದ್ದೆ ಸಹ ನನ್ನ ಮೊದಲನೇ ಬೇಬಿಗೆ. ಆ್ಯಂಡ್ ವೈ ನಾಟ್ ಫಾರ್ ಸೆಕೆಂಡ್ ಬೇಬಿ ಆಲ್ಸೋ ಅಂತ ಅನ್ನಿಸ್ತು. ಯಾಕಂತಂದರೆ ಆಕೆ ನಾಳೆ ದಿನ ಕೇಳಬಾರ್ದಲ್ವ, ನನ್ನ ಅಕ್ಕನಿಗೆ ಮಾಡಿದ್ದೀರಾ, ನನಗೆ ಯಾಕೆ ಫೋಟೋಶೂಟ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ನನ್ನ ಕೈಯಾರೆ ನಾನೇ ಸ್ವಯಂವಾಗಿ ಇದನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ನಮ್ಮ ವೀಡಿಯೋಸನ್ನು ವಾಚ್ ಮಾಡಿ. ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತಾ ಆ್ಯಂಡ್ ಆಲ್ಸೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ, ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಮ್ಮ ಕಂದಮ್ಮಗಳಿಗೆ ನಮ್ಮ ಕೈಯಾರೆ ನಾವು ಮಾಡ್ತಕ್ಕಂಥ ಫೋಟೋಶೂಟ್ ಏನಿದೆ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಾವು ಬೇರೆಯವ್ರ ಕೈಯಲ್ಲಿ ಮಾಡಿಸಿದಾಗ ಬರೋದಿಲ್ಲ. ಮೇ ಬಿ HD ಕ್ವಾಲಿಟಿ ಹೆಚ್ಚಾಗಿರುವಂಥ ಫೋಟೋಸನ್ನು ನಾವು ಮನೇಲಿ ಇಟ್ಕೋಬೋದು ಅಷ್ಟೇ. ಬಟ್ ಈ ರೀತಿಯ ಒಂದು ಮೆಮೊರೀಸ್ ಏನಿದೆ ಇದನ್ನು ನಾವು ಲೈಫ್ ಲಾಂಗ್ ಚೆರಿಷ್ ಮಾಡ್ಬೋದು. ಆ್ಯಂಡ್ ಈ ಮೂಮೆಂಟ್ಸ್ ಎಲ್ಲನೂ ಸಹ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಮೆಮೊರಿಯಾಗಿ ಉಳಿದ್ಬಿಡುತ್ತೆ ಅಲ್ವಾ. ಸೊ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಈ ರೀತಿಯ ಫೋಟೋಶೂಟ್ಸನ್ನು ನಿಮ್ಮ ಕೈಯಾರೆ ಮಾಡಿದ್ದೀರಾ ಆ್ಯಂಡ್ ಮಾಡಿರೋಂಥ ಅನುಭವ ಇದ್ದರೆ ಅದನ್ನು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ನಾನಿಲ್ಲಿ ಟ್ರೈ ಮಾಡ್ತಾ ಇರ್ತಕ್ಕಂಥ ಪೇಪರ್ ಕಟ್ಟಿಂಗ್ಸ್ ಏನಿದೆ ಇದು ನನ್ನ ಕಾರ್ ಥೀಮ್ನ ಒಂದು ರೀತಿ ಎಲಿವೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ಪೇಪರ್ ಕಟ್ಟಿಂಗ್ಸ್ ಏನಿದೆ ಇದನ್ನು ನಾನು ಫೋಟೋಶೂಟಲ್ಲಿ ಫ್ಲವರ್ಸ್ ಆಗಿ ಬಳಸ್ತಾ ಇದ್ದೀನಿ. ಈ ಪೇಪರ್ ಕಟ್ಟಿಂಗ್ಸ್ ಅನ್ನೋದು ತುಂಬಾ ಈಸಿ, ನೀವು ಸಹ ಟ್ರೈ ಮಾಡ್ಬೋದು. ಬೇರೆ ಬೇರೆ ಥೀಮ್ಸ್ ಏನಾದರೂ ನೀವು ಟ್ರೈ ಮಾಡಿದ್ರೆ ಅದರಲ್ಲೂ ಸಹ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನೋಡಿ, ಮೊದಲನೇದಾಗಿ 3x3 ಅಥವಾ ಸೇಮ್ ಸೈಡ್ ಲೆಂತ್ ಅಂದರೆ ಲೆಂತ್ ಬ್ರೆಡ್ತ್ ಅಂತಕ್ಕಂಥದ್ದು ಸೇಮ್ ಇರೋ ಹಾಗೆ ನೀವು ಪೇಪರ್ ಕಟ್ಟಿಂಗನ್ನು ತೊಗೋಬೇಕಾಗುತ್ತೆ. ಅಂದರೆ ಒಂದು ಚೌಕ ರೀತಿಯಲ್ಲಿ ತೊಗೋಬೇಕಾಗುತ್ತೆ. ನಾನು ಈ ವಿಡಿಯೋಲಿ ತೋರಿಸ್ತಾ ಇರೋ ಹಾಗೆ ಫಾಲೋ ಅಪ್ ಆದರೆ ಸಾಕು, ನಿಮಗೂ ಸಹ ನೀಟಾಗಿ ಔಟ್ಪುಟ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿದ ನಂತರ ಯಾವ ಸೈಡ್ ನೀವು ಟರ್ನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಈ ಒಂದು ಕರ್ವ್ ಏನಿದೆ ಇದನ್ನು ನೀವು ಒಂದು ಚೂರು ಕ್ರಾಸ್ ಆಗಿ ಅಂದರೆ ಓವೆಲ್ ಶೇಪ್ನ ಕಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಆ ರೀತಿ ಅರ್ಧ ಚಂದ್ರದ ಒಂದು ಆಕಾರದಲ್ಲಿ ಈ ರೀತಿ ಡ್ರಾ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಫ್ಲವರ್ ಶೇಪ್ ಅಂತಕ್ಕಂಥದ್ದು ನಿಮಗೆ ಎಡ್ಜಸ್ ಶಾರ್ಪ್ ಆಗಿರುತ್ತೆ ಆ್ಯಂಡ್ ಫ್ಲವರ್ ಅಂತಕ್ಕಂಥದ್ದು ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಔಟ್ಪುಟ್ ಅಂತಕ್ಕಂಥದ್ದು ಸಹ ನೀಟಾಗಿ ಬರುತ್ತೆ. ಸೊ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಫ್ಲವರ್ ಅಂತಕ್ಕಂಥದ್ದು ನೋಡಿ ಈ ರೀತಿಯಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ವ ವಿಡಿಯೋಲಿ, ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಫ್ಲವರ್ ಅನ್ನೋದು ರೆಡಿ ಆಯಿತು. ಸೊ ಇದೇ ರೀತಿಯಾಗಿ ನಾನು ಇನ್ನೂ ಹಲವಾರು ಫ್ಲವರ್ಸನ್ನು ಮಾಡ್ಕೊಳ್ತೇನೆ. ಸೊ ಗಮನಿಸ್ತಾ ಹೋಗಿ. ಸೊ ನೋಡಿದ್ರಲ್ವ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ಸನ್ನು ರೆಡಿ ಮಾಡಿದ್ವಿ ಅಂತ ಒಂದು ಪೇಪರ್ ಕಟ್ಟಿಂಗಿಂದ. ಸೊ ಈಗ ನನಗೆ ಈ ಸಣ್ಣ ಪುಟ್ಟ ಚೂರುಗಳು ಏನು ಉಳಿದಿರುತ್ತೆ ಆ ಒಂದು
ಟ್ರಯಾಂಗಲ್ ಶೇಪ್ ಕಟ್ಟಿಂಗ್ಸ್ ಏನಿದೆ ಅದರಿಂದ ನಾನು ಸಣ್ಣ ಸಣ್ಣ ಸರ್ಕಲ್ಸನ್ನು ಕಟ್ ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ ಒಂದೇ ಸರಿ ನೀವು ಹೆಚ್ಚು ಕಟ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಪೇಪರ್ಸ್ ಕಟ್ಟಿಂಗ್ಸ್ ಏನಿರುತ್ತೆ ಅದನ್ನು ಒಂದೇ ಸರಿ ಜೋಡಿಸಿಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ ಅದನ್ನು ನೀಟ್ಲಿ ಕಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಸರ್ಕಲ್ಸ್ ಸಹ ರೆಡಿ ಆಗುತ್ತೆ. ಇದನ್ನೆಲ್ಲ ನಾನು ಎಂಡ್ ಆಫ್ ದ ವಿಡಿಯೋ ಏನಿದೆ ಅದರಲ್ಲಿ ನಾನು ರೆಡಿ ಮಾಡಿ ತೋರಿಸ್ತೇನೆ ಯಾವ ರೀತಿ ಇವೆಲ್ಲನೂ ಒಂದು ಎಲಿವೇಟ್ ಮಾಡುತ್ತೆ ಫೋಟೋಶೂಟನ್ನು ಅಂತ. ಸೊ ಈಗ ಅಸಲಿ ಕೆಲಸ ಅಂತಕ್ಕಂಥದ್ದು ಶುರು ಆಗಿದೆ. ಮೇನ್ಲಿ ನಾನು ಒಂದು ಚಾಪೆನ ಹಾಸಿಬಿಟ್ಟು ಅದ್ರ ಮೇಲೆ ಒಂದು ತೆಳ್ಳಗಿರುವಂತಹ ಹಾಸಿಗೆನ ಹಾಸಿದ್ದೀನಿ. ಅದ್ರ ಮೇಲೆ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಕ್ಲಾತನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಆಲ್ರೆಡಿ ಮಗು ಮಲಗಿದಾಗಲೇ ನಾನು ಇವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮಗು ಎದ್ದಿದಾಗ ಖಂಡಿತ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಮೇನ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ವೈಟ್ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಂದರೆ ಯಾವುದಾದ್ರೂ ಬೇರೆ ಲೈಟ್ ಕಲರ್ಸು ಸಹ ನೀವು ಅರೇಂಜ್ ಮಾಡ್ಕೋಬಹುದು. ನಮ್ಮ ಫೋಟೋಶೂಟ್ ಥೀಮ್ ಅನ್ನೋದು ಔಟ್ಪುಟ್ ಅನ್ನೋದು ನೀಟಾಗಿ ಬರಬೇಕು ಅಂತಂದರೆ, ಕಲರ್ಸ್ ಎಲ್ಲ ಹೈಲೈಟ್ ಆಗಿ ಎಲಿವೇಟ್ ಆಗಬೇಕು ಅಂತಂದರೆ ಮೇಯ್ನಾಗಿ ಕಲರ್ ಕಾಂಬಿನೇಷನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬ್ಯಾಕ್ಗ್ರೌಂಡ್ ಲೈಟ್ ಇಟ್ಕೋಬೇಕು ಆ್ಯಂಡ್ ನಾವೇನು ಅದ್ರ ಮೇಲೆ ಡ್ರಾ ಮಾಡ್ತೀವಿ ಅಥವಾ ಏನು ಅರೇಂಜ್ ಮಾಡ್ತೀವಿ ಆ ಕ್ಲಾತ್ಸ್ನ ಒಂದು ಕಲರ್ಸು ಡಾರ್ಕ್ ಇಟ್ಕೋಬೇಕಾಗುತ್ತೆ. ಸೊ ದ್ಯಾಟ್ ಒಂದು ಕಲರ್ ಕಾಂಬಿನೇಷನ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ನೋಡೋಣ ಬನ್ನಿ ನಾನು ಯಾವ್ಯಾವ ಕ್ಲಾತ್ಸನ್ನು ಬಳಸಿದ್ದೀನಿ ಆ್ಯಂಡ್ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನನ್ನ ಕಂದಮ್ಮ ತುಂಬಾ ಆ್ಯಕ್ಟಿವ್ ಇರ್ತಾಳೆ. ಈ ರೀತಿಯ ಒಂದು ಆ್ಯಕ್ಟಿವಿಟೀಸ್ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಸೊ ನೋಡ್ತಾ ಇರ್ಬೋದು ನೀವು ಏನು ಮಾಡ್ತಾ ಇದ್ದಾರೆ ಅಮ್ಮ ಅನ್ನೋ ಕುತೂಹಲ ಅದಕ್ಕೆ. ಸೊ ಕ್ಯಾಮ್ರಾ ಕಡೆನೂ ನೋಡ್ತಾ ಇದೆ ಆ್ಯಂಡ್ ಲೈಟ್ ಆನ್ ಆಗಿದೆ ಯಾಕೆ ಅಂತಲೂ ನೋಡ್ತಾ ಇದೆ. ಸೊ ಗಮನಿಸ್ತಾ ಇದ್ದೀರಾ ನೀವಿಲ್ಲಿ ನಾನು ರೆಡ್ ಆ್ಯಂಡ್ ಬ್ಲ್ಯಾಕ್ ಕ್ಲಾತ್ ಕಾಂಬಿನೇಷನನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾರ್ ಥೀಮ್ಗೆ. ಸೊ ಈ ಕಾರ್ ಥೀಮಲ್ಲಿ ನಾವು ಯಾವುದೇ ರೀತಿ ಸ್ಟೋರ್ ಪ್ರಾಡಕ್ಟ್ಸನ್ನು ಬೈ ಮಾಡಿರೋವಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಇರುವಂತಹ ಹೌಸ್ ಹೋಲ್ಡ್ ಐಟಮ್ಸ್ ಏನಿರುತ್ತೆ ಅದನ್ನೇ ನಾನು ಇಲ್ಲಿ ಬಳಸ್ತಾ ಇರೋವಂಥದ್ದು. ಹಾಗೆ ಈ ಕಾರ್ ಅಂತಕ್ಕಂಥದ್ದು ಒಂದು ಮರದ ನೆರಳಿನಲ್ಲಿ ಇರೋ ಹಾಗೆ ಇಲ್ಲಿ ನಾನೊಂದು ಥೀಮ್ನ ಕ್ರಿಯೇಟ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ಮರಕ್ಕೋಸ್ಕರ ನಾನಿಲ್ಲಿ ಒಂದು ಪಲಾಜೋ ಆಗ್ಬೋದು ಅಥವಾ ನೈಟ್ ಪ್ಯಾಂಟ್ ಆಗ್ಬೋದು ಅದನ್ನು ಬಳಸಿದ್ದೀನಿ. ಆ್ಯಕ್ಚುಲಿ ಬ್ರೌನ್ ಕಲರ್ ಬಳಸಬೇಕಿತ್ತು. ಲಾಸ್ಟ್ ಟೈಮ್ ನನಗೆ ಬ್ರೌನ್ ಕಲರ್ ಅವೈಲೇಬಲ್ ಇತ್ತು. ಈ ಟೈಮ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಬ್ಲೂ ಕಲರ್ ಒಂದು ನೈಟ್ ಪ್ಯಾಂಟ್ ಏನಿದೆ ಅದನ್ನೇ ಬಳಸ್ತಾ ಇದ್ದೀನಿ. ಮರದ ಒಂದು ಏನು ಶೇಪ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ. ಆ್ಯಂಡ್ ನ್ಯಾಚುರಲ್ ಲುಕ್ಕೋಸ್ಕರ ನಾನು ಪೇಪರ್ನೇನು ಯೂಸ್ ಮಾಡ್ತಾ ಇಲ್ಲ, ಐ ಮೀನ್ ಲೀವ್ಸ್ಗೋಸ್ಕರ. ಸೊ ನಾನಿಲ್ಲಿ ತೊಗೊಂಡು ಬಂದಿರೋಂತಹ ಕೊಂಬೆಗಳೇನಿದೆ ಇದು ಮನೆ ಹತ್ರನೇ ಇರುವಂತಹ ಒಂದು ಮರದಿಂದ ನಾನು ಕಿತ್ಕೊಂಡ್ಬಂದಿರೋವಂಥದ್ದು ನ್ಯಾಚುರಲ್ ಲುಕ್ ಕೊಡಲಿಕ್ಕೆ. ಸೊ ಇಲ್ಲಿ ನೀವು ನೋಡಬಹುದು ಕಾರ್ನ ಒಂದು ಟೈರ್ ಆಗಿರ್ಬೋದು ಹಾಗೆ ಸ್ಟೀರಿಂಗ್ ಆಗಿರ್ಬೋದು ಅದಕ್ಕೋಸ್ಕರ ನಾನು ಕುಕ್ಕರ್ನ ಒಂದು ರಬ್ಬರ್ ಏನಿರುತ್ತೆ ಅದನ್ನು ಬಳಸ್ತಾ ಇದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಹೆಡ್ಲೈಟ್ಸ್ಗೋಸ್ಕರ ಮನೆಯಲ್ಲಿರ್ತಕ್ಕಂಥ ಸೆರಾಮಿಕ್ ಪ್ಲೇಟ್ಸ್ ಏನಿದೆ ಎರಡನ್ನ ನಾನಿಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಲೈಟ್ ಅನ್ನೋದು ಆಬ್ವಿಯಸ್ಲಿ ಯೆಲ್ಲೋ ಕಲರೇ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಒಂದು ವೆಹಿಕಲ್ಸ್ಗೂ ಇರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ವಾಟರ್ ಬಾಟಲ್ಸ್ನ ಕ್ಯಾಪನ್ನು ಬಳಸ್ತಾ ಇದ್ದೀನಿ ಇಲ್ಲಿ ಎರಡು, ಸೊ ದಟ್ ನಮಗೆ ಲೈಟ್ ಎಫೆಕ್ಟ್ ಅಂತಕ್ಕಂಥದ್ದು ಇನ್ನೂ ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ವೀಲ್ಸ್ಗೋಸ್ಕರ ಕುಕ್ಕರ್ನ ರಬ್ಬರ್ಸನ್ನು ನಾನಿಲ್ಲಿ ಚೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ಲೇಟ್ಸ್ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಪ್ಲೇಟ್ಸ್ ಅಷ್ಟೊಂದು ಲುಕ್ಕು ಕೊಡಲಿಲ್ಲ, ಟೈರ್ಸ್ ಲುಕ್ಕು. ಸೊ ಹಾಗಾಗಿ ಇಲ್ಲಿ ಕುಕ್ಕರ್ನ ರಬ್ಬರ್ಸ್ ಯೂಸ್ ಮಾಡಿದ್ದೀನಿ. ಸೊ ಎಸ್, ಆಲ್ಮೋಸ್ಟ್ ಎಲ್ಲ ಆಗಿದೆ ಅರೇಂಜ್ಮೆಂಟ್. ಅಂದರೆ ಒಂದು ಟ್ರೀ ಲುಕ್ ಹಾಗೆ ಕಾರ್ನ ಒಂದು ಲುಕ್ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕಾರನ್ನು ಎಲ್ಲಿ ಪಾರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ಕಾರನ್ನು ನಾವು ಗ್ರಾಸ್ ಒಂದು ನೆಲದ ಮೇಲೆ ಪಾರ್ಕ್ ಮಾಡಿರೋ ಥರ ಒಂದು ಲುಕ್ ಬರಲಿಕ್ಕೋಸ್ಕರ ಇಲ್ಲಿ ನಾನು
ಲೀವ್ಸನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ನಾವು ಪೇಪರ್ ಕಟ್ಟಿಂಗ್ಸನ್ನು ಬಿಗಿನಿಂಗಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಈಗ ಅರೇಂಜ್ ಮಾಡೋಣ ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಾ ಟ್ರೀ ಲೀವ್ಸ್ ಏನಿದೆ ಅದರ ಮಧ್ಯದಲ್ಲಿ ಇದನ್ನು ನಾನು ಪ್ಲೇಸ್ ಮಾಡ್ತೀನಿ. ಸೊ ದಟ್ ಫ್ಲವರ್ಸಿಂದ ಕೂಡಿರೋಂಥ ಮರದ ಥರ ನಮಗೆ ನ್ಯಾಚುರಲ್ ಲುಕ್ ಅಂತಕ್ಕಂಥದ್ದು ಕಾಣುತ್ತೆ. ಸೊ ಎಸ್, ಈ ರೀತಿ ಅರೇಂಜ್ ಮಾಡಿಕೊಂಡ ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ. ಎಷ್ಟು ನ್ಯಾಚುರಲ್ ಆಗಿ ಫ್ಲವರ್ಸ್ ಎಲ್ಲ ಒಂದು ಮರದಲ್ಲೇ ಇರೋ ಥರ ನಮಗೆ ಫೀಲ್ ಅನ್ನೋದು ಕೊಡುತ್ತೆ. ಸೊ ಹಾಗಾಗಿ ಈ ರೀತಿ ಪೇಪರ್ ಕಟ್ಟಿಂಗ್ಸ್ ಅಂತಕ್ಕಂಥದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾವುದೇ ಒಂದು ಫೋಟೋಶೂಟ್ಗೆ. ಸೊ ಇದು ಒಂದು ಸರಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಬೇರೆ ಬೇರೆ ಥೀಮ್ಸ್ಗಳಲ್ಲೆಲ್ಲ ಉಪಯೋಗಿಸ್ಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಸೊ ಈಗ ಥೀಮ್ ಎಲ್ಲ ರೆಡಿ ಇದೆ, ಕಾರ್ ಸಹ ರೆಡಿ ಇದೆ. ಈಗ ನಮಗೆ ಒಳ್ಳೆ ಡ್ರೈವರ್ ಅನ್ನೋರು ಬೇಕಲ್ವಾ. ಸೊ ಬನ್ನಿ ಹಾಗಾದರೆ ಸೆಲೆಬ್ರಿಟಿ ಕಮ್ ಡ್ರೈವರನ್ನು ವೆಲ್ಕಮ್ ಮಾಡೋಣ. ಈ ಒಂದು ಹೋಮ್ ಮೇಡ್ ಫೋಟೋಶೂಟ್ ಏನಿದೆ ಅಂದರೆ DIY ಒಂದು ಫೋಟೋಶೂಟ್ ಏನಿದೆ, ಇದನ್ನು ನಾಟ್ ಓನ್ಲಿ ಆ್ಯಸ್ ಅ ಫೋಟೋಶೂಟ್ ಮಾಡಿರೋವಂಥದ್ದು, ಕಂಪ್ಲೀಟಾಗಿ ಲಾಟ್ಸ್ ಆಫ್ ಲವ್ ಹಾಗೆ ತುಂಬಾ ಹ್ಯಾಪಿನೆಸ್ಸಿಂದ ಇದನ್ನು ಕ್ರಿಯೇಟ್ ಮಾಡಿ ಆ್ಯಂಡ್ ಹ್ಯಾಪಿಯಾಗಿ ನಾವು ಇದನ್ನು ಎಂಜಾಯ್ ಮಾಡಿಕೊಂಡು ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿದ್ವಿ. ಸೊ ಅದರ ಗ್ಲಿಮ್ಸಸ್ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಈಗ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಗು ಸ್ಟೀರಿಂಗನ್ನು ಹಿಡ್ಕೊಂಡಿದೆ ಅಂತ. ಅದ್ರ ಮನವೊಲಿಸ್ಲಿಕ್ಕೆ ನಾನು ಒಂದು ಆರೆಂಜ್ ಕೊಟ್ಟು ಪ್ಯಾಂಪರ್ ಮಾಡ್ತಾ ಅದನ್ನು ಫೋಟೋಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ತುಂಬಾ ಸರ್ಕಸ್ ಮಾಡಿದೆ ಒಳ್ಳೆ ಫೋಟೋಸ್ ತಗೊಳ್ಳಿಕ್ಕೆ. ಸೊ ಸ್ಟಿಲ್ ತುಂಬ ಚೆನ್ನಾಗಿರೋ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಸೇಮ್ ಡ್ರೈವಿಂಗ್ ಮಾಡ್ತಾ ಇರೋಂಥ ಪೋಸಸ್ಸು ಸಹ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಬೇಬಿ ಸಹ ತುಂಬಾ ಆ್ಯಕ್ಟಿವ್ ಆಗಿದ್ಲು ಆ್ಯಂಡ್ ಶಿ ವಾಸ್ ವೆರಿ ಮಚ್ ಕೋಆಪ್ರೇಟಿವ್. ನನಗೆ ತುಂಬಾ ಖುಷಿ ಆಯಿತು. ಸೊ ಬನ್ನಿ ಹಾಗಾದರೆ ಯಾವ್ಯಾವ ರೀತಿ ಎಲ್ಲ ಪೋಸಸ್ ಕೊಟ್ಟಲು ಅನ್ನೋದು ನೀವು ಸಹ ನೋಡಿ ಎಂಜಾಯ್ ಮಾಡಿ. Uh-oh. ನೋಡಿದ್ರಲ್ವ ಸ್ನೇಹಿತರೆ, ಮನೆಯನ್ನೇ ಪುಟ್ಟ ಸ್ಟುಡಿಯೋವನ್ನಾಗಿಸಿ ನಾನು ಕ್ರಿಯೇಟ್ ಮಾಡಿದಂತಹ ಈ ಒಂದು ಪುಟ್ಟದಾದಂತಹ ಕಾರ್ ಥೀಮ್ ಅಂತಕ್ಕಂಥದ್ದು ಯಾವ ರೀತಿ ಮೂಡು ಬಂದಿದೆ ಅನ್ನೋದನ್ನು. ಸೊ ನಿಮಗೆ ಈ ರೀತಿಯ ಒಂದು ಫೋಟೋಶೂಟ್ ಥೀಮ್ ಅಂತಕ್ಕಂಥದ್ದು ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಮನೆಯಲ್ಲೂ ಸಹ ಮಕ್ಕಳೇನಾದರೂ ಇದ್ದರೆ ಈ ಒಂದು ಥೀಮ್ನ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ಸನ್ನು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ತೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಕ್ರಿಯೇಟಿವ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೇನೆ. ಟಿಲ್ ದೆನ್, ಬೈ ಬಾಯ್, ಟೇಕ್ ಕೇರ್.